ಗಡಿನಾಡು ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಎಂ ರಾಜೀಭಾಯಿ. ಇವತ್ತು ನಾವು ಖಾನಾಪುರ ತಾಲೂಕಿನ ಗಂದಿಗೋಡ ಗ್ರಾಮದಲ್ಲಿದ್ದೀವಿ. ಗಂದಿಗೋಡ ಗ್ರಾಮದಲ್ಲಿ ಒಂದು ಅತ್ಯಂತ ಆರೋಗ್ಯ ಇಲಾಖೆಯಿಂದ ಅತ್ಯಂತ ಅಭೂತಪೂರ್ವ ಒಂದು ಕಾರ್ಯಕ್ರಮ ನಡೀತಾ ಇದೆ. ಗ್ರಾಮ ಪಂಚಾಯಿತಿ ಗಂದಿಗೋಡ ಹಾಗೂ ಆರೋಗ್ಯ ಇಲಾಖೆ ಖಾನಾಪುರ ಹಾಗೂ ವನವಾಸಿ ಕಲ್ಯಾಣ ಸಂಘ ಇವುಗಳ ಒಂದು ಜಂಟಿಯಾಗಿ ಇವತ್ತು ಆರೋಗ್ಯ ಶಿಬಿರವನ್ನ ಇಲ್ಲಿ ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನ ಇವುಗಳ ಒಂದು ಜಂಟಿ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಸಾಕಷ್ಟು ಜನ ಗ್ರಾಮಸ್ಥರು ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಖಾನಾಪುರ ತಾಲೂಕಿನ ಜನಪ್ರಿಯ ತಾಲೂಕಾ ವೈದ್ಯಾಧಿಕಾರಿ ಆಗಿರ್ತಕ್ಕಂತಹ ಮಹೇಶ್ ಕುಲ್ಸನ್ ಸರ್ ಇರ್ತಾರೆ. ಅವರು ಈ ಕುರಿತು ಈ ಸಭೆಯ ಕುರಿತು ಏನನ್ನ ಹೇಳ್ತಾರೆ ಅನ್ನೋದನ್ನ ವೀಕ್ಷಕರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸರ್ ನಮಸ್ಕಾರ. ನಾವು ಈಗಾಗಲೇ ತಮ್ಮ ಒಂದು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಆರೋಗ್ಯ ಇಲಾಖೆಯಲ್ಲಿ ಒಂದು ಮಹತ್ವದ ಒಂದು ಸಾಧನೆಯನ್ನ ಖಾನಾಪುರ ತಾಲೂಕಿನಲ್ಲಿ ಮಾಡ್ತಾ ಇದ್ದೀರಿ ಸರ್. ಮತ್ತು ಸಾಕಷ್ಟು ಜನ ಒಂದು ಈ ಖಾನಾಪುರ ತಾಲೂಕಿನ ಜನರಿಗೆ, ಕಾಡಿನಂಚಲ ಜನರಾಗಿರ್ಬೋದು, ತಾಲೂಕಿನ ದೂರ ದೂರ ಪ್ರದೇಶದ ಜನರಿಗೆ ತಾವು ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ತಾವು ಗಂದಿಗೋಡ ಗ್ರಾಮಕ್ಕೆ ಬಂದಿದ್ರಿ ಸರ್. ಇಲ್ಲಿ ಉಚಿತ ಆರೋಗ್ಯ ಶಿಬಿರ ಕೂಡ ತಾವು ಹಮ್ಮಿಕೊಂಡಿದ್ರಿ. ಈ ಸಂದರ್ಭದಲ್ಲಿ ಈ ಕುರಿತು ನಾವು ಏನು ಹೇಳಿಕೆ ನಾವು ಗಂದಿಗೋಡ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ವನವಾಸಿ ಕಲ್ಯಾಣ ಸಂಸ್ಥೆ ಹಾಗೂ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ತಾಲೂಕು ಭಾಳ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ತಾಲೂಕು, 220 ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ತಾಲೂಕು, 52 ಗ್ರಾಮ ಪಂಚಾಯಿತಿ ಹೊಂದಿರತಕ್ಕಂಥ ತಾಲೂಕು ಮತ್ತು ಚಿಕ್ಕ ಚಿಕ್ಕ ಗ್ರಾಮಗಳಿರ್ತಕ್ಕಂಥ ತಾಲೂಕು. ಮತ್ತು ಜನರಿಗೆ ರಸ್ತೆಗಳ ಕೊರತೆ ಇರ್ಬೋದು ಹಾಗೂ ವಾಹನಗಳ ಕೊರತೆಯಿಂದ ಆಸ್ಪತ್ರೆಗೆ ಬಂದು ತಮ್ಮ ಚಿಕಿತ್ಸೆಗಳನ್ನ ಪಡ್ಕೊಳ್ಳೋ ಕಷ್ಟ ಸಾಧ್ಯ ಇರುವಂಥ ಹಿನ್ನೆಲೆಯಲ್ಲಿ ನಾವು ಈ ಒಂದು ವರ್ಷದಲ್ಲಿ ಒಂದು 7 ರಿಂದ 9 ಕ್ಯಾಂಪ್ಗಳನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಹೋಗಿ ಮತ್ತು ಎಲ್ಲ ತಜ್ಞ ವೈದ್ಯರನ್ನು ಕರೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅವ್ರು ಏನು ಸಮಸ್ಯೆಗಳಿದ್ದಾವೆ, ಆರೋಗ್ಯ ಸಮಸ್ಯೆಗಳಿದ್ದಾವೆ, ಅವುಗಳನ್ನೆಲ್ಲ ಅವರಿಂದನೇ ಕೇಳಿಪಟ್ಟು ಅವರಿಗೆ ಪ್ರಥಮೋಪಚಾರವಾಗಿ ನಮ್ಮಲ್ಲಿರ್ತಕ್ಕಂಥ ಔಷಧಿಗಳನ್ನು ಅವರಿಗೆ ಅದೇ ದಿನ ವಿತರಣೆ ಮಾಡಿ ಅವರಿಗೆ ಔಷಧೋಪಚಾರ ನೀಡಿದ್ದೀವಿ. ಅದೇ ಥರ ಮುಂಬರುವಂಥ ಸಾಕಷ್ಟು ಸಮಸ್ಯೆಗಳಿದ್ದರೆ, ಅಂದರೆ ಶಸ್ತ್ರಚಿಕಿತ್ಸಾ ಸಮಸ್ಯೆಗಳಿರ್ಬೋದು, ಅವುಗಳನ್ನು ಪರಿಹಾರಕ್ಕಾಗಿ ನಮಗೆ ಸಮೀಪಿರ್ತಕ್ಕಂಥ KLE ಆಸ್ಪತ್ರೆ ಇರ್ಬೋದು, ಇನ್ನೂ ಸಮೀಪಿರ್ತಕ್ಕಂಥ SDM ಆಸ್ಪತ್ರೆ ಧಾರವಾಡ ಇರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಆಸ್ಪತ್ರೆಗಿಂತ ಬೆಂಗಳೂರು ಇರ್ಬೋದು. ಇವೆಲ್ಲ ಆಸ್ಪತ್ರೆಗಳಿಗೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿಗಳ ಜನ ಆರೋಗ್ಯ ಮತ್ತು ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಎಲ್ಲ ಥರದ ಹಂತದ ಶಸ್ತ್ರಚಿಕಿತ್ಸೆಗಳನ್ನ ಉಚಿತವಾಗಿ ಪಡ್ಕೋಬೋದಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಗ್ರಾಮದಲ್ಲಿ ಸಾಕಷ್ಟು ನಾವು ಆಯುಷ್ಮಾನ್ ಆರೋಗ್ಯ ಭಾರತ್ ಕಾರ್ಡ್ಗಳನ್ನು ಸೃಜನೆ ಮಾಡಿಕೊಟ್ಟಿದ್ದೀವಿ. ಇನ್ನೂ ಉಳಿದಿರ್ತಕ್ಕಂಥ ಸಾರ್ವಜನಿಕರಿಗೆ ಈ ದಿನ ನಾವು ಅವರಿಗೆ ಕಾರ್ಡ್ಗಳನ್ನು ತಯಾರಿ ಮಾಡಿ ಇವತ್ತಿನ ದಿನ ಅವ್ರಿಗೆ ವಿತರಣೆ ಮಾಡ್ತೀವಿ. ಅದೇ ಥರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅವರೆಲ್ಲ ಸದಸ್ಯರ ತಂಡ ಮತ್ತು ಊರಿನ ಹಿರಿಯರು ಭಾಳ ಅತ್ಯಂತ ಸಮನ್ವಯದಿಂದ ನಮ್ಮ ಜೊತೆ ಸಹಕಾರ ನೀಡಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ಜೊತೆ ವಿಷಯಗಳನ್ನ ಹಂಚ್ಕೊತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವ್ರ ಜೊತೆ ನಮ್ಮ ಕೆಲಸ ಮಾಡೋದು ಭಾಳ ಸಂತೋಷ ಅನಿಸ್ತದೆ ಮತ್ತು ಸಾರ್ವಜನಿಕರ ಇದರಿಂದ ಸಾಕಷ್ಟು ಲಾಭಗಳು ಸಿಗ್ತಾ ಇದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಈ ಗ್ರಾಮದಲ್ಲಿ ತಜ್ಞ ವೈದ್ಯರನ್ನು ಕರೆಸಿನೇ ತಪಾಸಣೆ ಮಾಡ್ತೀವಿ. ಪ್ರಮುಖವಾಗಿ ಕ್ಯಾನ್ಸರ್ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ತಜ್ಞ ವೈದ್ಯರಿಗಿಂತ KLE ಕ್ಯಾನ್ಸರ್ ಹಾಸ್ಪಿಟಲ್ ಮೊನ್ನೆ ದಿನ ಮಾನ್ಯ ರಾಷ್ಟ್ರಪತಿಗಳಿಂದ ಉದ್ಘಾಟನೆಗೊಂಡಿದೆ ಕ್ಯಾನ್ಸರ್ ಆಸ್ಪತ್ರೆ. ಅಲ್ಲಿಂದ ಡಾಕ್ಟರ್ ರಾಘವೇಂದ್ರ ಅಂತ ಬಂದಿದ್ದಾರೆ, ಹಾಗೂ ಚಿಕ್ಕ ಮಕ್ಕಳ ತಜ್ಞರು ಬಂದಿದ್ದಾರೆ, ಆಮೇಲೆ ದಂತ ತಜ್ಞರು ಬಂದಿದ್ದಾರೆ, ಆಮೇಲೆ ಎಲುಬು ತಜ್ಞ ಬಂದಿದ್ದಾರೆ, ಮತ್ತು ಆಯುಷ್ ಇಲಾಖೆಯಿಂದ ಬಂದಿದ್ದಾರೆ, ಆಮೇಲೆ ನಮ್ಮದು ಪ್ರಸೂತಿ ಮತ್ತು ಸ್ತ್ರೀಯರು ಇಲಾಖೆ ಸಂಬಂಧಪಟ್ಟಂಥ ತಜ್ಞ ವೈದ್ಯರು ಎಲ್ಲ ಬಂದಿದ್ದಾರೆ. ಅವ್ರ ಕಡೆ ಎಲ್ಲ ತಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು, ಪರಿಹಾರಗಳನ್ನು ಕಂಡ್ಕೋಬೇಕು. ಏನೇ ಮುಂಬರುವಂಥ ಚಿಕಿತ್ಸೆಗಳು ಬೇಕಾದರೂ ಸಹಿತ ನಮಗೆ ಮತ್ತು ಗ್ರಾಮ ಪಂಚಾಯತಿಯವ್ರ ವಿಷಯಗಳನ್ನ ನೀವು ತಿಳಿಸಿದ್ದೇ ಆದರೆ ನಾವು ಅವರಿಗೆ ಮುಂದಿನ ಹಂತಗಳಲ್ಲೆಲ್ಲ ಅವ್ರು ಪರಿಹಾರ ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಮತ್ತು ಸ್ಪಂದನೆ ಎರಡೂ ಸಿಕ್ಕಿರೋದ್ರಿಂದ ಇದು ಯಶಸ್ವಿಯಾಗಕ್ಕೆ ಏನೂ ಕೊರತೆ ಇಲ್ಲ ಆಗಿದೆ. ಅದಕ್ಕೆ ಪ್ರಮುಖವಾಗಿ ಈ ಒಂದು ಉಚಿತ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡೋಕ್ಕೆ ನಮ್ಗೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು ಮತ್ತು PDO ಅವರಿರ್ಬೋದು, ಹಾಗೂ ಊರಿನ ಹಿರಿಯ ನಾಗರಿಕರು ಎಲ್ಲರೂ ತಮ್ಮ ತನು ಮನ ಧನದಿಂದ ಶ್ರಮ ವಹಿಸಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು. ಒಟ್ಟಾರೆ ವೀಕ್ಷಕರೇ, ಇವತ್ತು ತಾವು ಇಲ್ಲಿ ನೋಡೋದೇನಪ್ಪ ಅಂತಂದ್ರೆ ಸರ್ಕಾರ ಸಾಕಷ್ಟು ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅವೆಲ್ಲ ಜನರಿಗೆ ಮುಟ್ಟಬೇಕಾದಂದ್ರೆ ಪ್ರಾಮಾಣಿಕವಾಗಿರುವಂಥ ಮಹೇಶ್ ಕಿಡ್ಸನ್ ಅಂತ ಅಧಿಕಾರಿಗಳು ಬೇಕು. ಗಂದಿಗೋಡ ಗ್ರಾಮ ಪಂಚಾಯಿತಿ ಯಾವ ರೀತಿ ಕ್ರಮ ಕೊಂಡಿದೆ, ಇಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಜನರು ಕೂಡ ಸಹಕಾರವನ್ನು ಕೊಡೋದರಿಂದ ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಈಗಾಗಲೇ ನಮ್ಮ ಜನಪ್ರಿಯ ತಾಲೂಕಾ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಇದರ ಒಂದು ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಬೇಕು ಮತ್ತು ಇಡೀ ವೈದ್ಯಾಧಿಕಾರಿಗಳ ಒಂದು ತಂಡವೇ, ಉನ್ನತ 5 ವೈದ್ಯಾಧಿಕಾರಿಗಳ ತಂಡವೇ ಇವತ್ತು ಗಂದಿಗೋಡ ಗ್ರಾಮಕ್ಕೆ ಅವರು ಕರೆಸುವ ಮೂಲಕ ಜನರಿಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.